ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗನ ನಾವು ಫುಟ್ಬಾಲ್ ಕ್ಲಾಸ್ಗೆ ಸೇರಿಸಿದ್ವಿ. ಅದಕ್ಕೆ ಅವನ್ನ ಫುಟ್ಬಾಲ್ಗೆ ಕರ್ಕೊಂಡೋಗಿದ್ದೆ. ನಾವು ಫುಟ್ಬಾಲ್ ಬೇಡ ಅಂತ ಹೇಳಿ ಮ್ಯೂಸಿಕ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿದ್ವಿ. ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಪಿಯಾನೋ ಕ್ಲಾಸಲ್ಲಿ. ಹಾಗಾಗಿಬಿಟ್ಟು ಅವನಿಗೆ ಇಂಟ್ರೆಸ್ಟ್ ಇರೋದ್ರಲ್ಲೇ ನಾವು ಫುಟ್ಬಾಲ್ ಕ್ಲಾಸ್ಗೆ ಸೇರಿಸಿದ್ವಿ. ಅವ್ರವ್ರಿಗೆ ಇಂಟ್ರೆಸ್ಟ್ ಇರೋದ್ರಲ್ಲೇ ಸೇರಿಸ್ಬೇಕಲ್ವ. ಅಲ್ಲಿ ಮುಗಿಸ್ಕೊಂಡು ಪಕ್ಕದಲ್ಲೇ ಟೆಂಪಲ್ ಇತ್ತು, ರಥೋತ್ಸವ ನಡೀತಾ ಇತ್ತು. ಅಲ್ಲಿಗೂ ಕೂಡ ನಾವು ಹೋಗಿ ಬಂದ್ವಿ. ನಾವಿವತ್ತು ನಿಮಗೆ ಒಣಗೋನೆ ಸೊಪ್ಪಿನ ಉದ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಣಗೋನೆ ಸೊಪ್ಪು ನಮ್ಮ ಕಡೆ ಊರಲ್ಲೆಲ್ಲ ಹೊಲದಲ್ಲಿ ನಮ್ಮ ತಂದೆಯವರು ನಮ್ಮ ತಾಯಿಯವರು ತಗೊಂಡು ಬಂದು ಮಾಡ್ತಾಯಿದ್ರು. ನನಗೆ ಇದು ಹಿಲ್ಸಿ ಸಿಕ್ಕಿತ್ತು. ಹಾಗಾಗಿಬಿಟ್ಟು ನಾನು ಒಣಗೋನೆ ಸೊಪ್ಪಿನ ಉದ್ಕ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಹುರುಳಿಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಈ ಹುರುಳಿಕಾಳಿನ ಜೊತೆಗಾದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇದನ್ನು ಬೇಳೆ ಜೊತೆಗಾದರೂ ಕೂಡ ಹಾಕಿ ಮಾಡ್ಕೋಬೋದು. ಮೊದಲಿಗೆ ಸೊಪ್ಪೆಲ್ಲ ತೊಳ್ಕೊಂಡು ಸ್ವಲ್ಪ ನೀರಲ್ಲಿ ಹುರುಳಿಕಾಳು ಹಾಕಿ ಬೇಯಿಸ್ಕೋಬೇಕು. ಹುರುಳಿಕಾಳು ತುಂಬ ಗಟ್ಟಿ ಇರುತ್ತೆ. ಆಮೇಲೆ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಅದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೆಂದಿದೆ. ಈಗ ನೀರು ಮತ್ತು ಸೊಪ್ಪನ್ನು ಸಪ್ರೇಟಾಗಿ ಮಾಡಿ ಎತ್ತಿಟ್ಕೋಬೇಕು. ಈ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದರು. ನೋಡಿ, ಈ ರೀತಿ ನೀರು ಮತ್ತು ಸೊಪ್ಪನ್ನು ಸಪ್ರೇಟಾಗಿ ಮಾಡಿಟ್ಕೊಂಡು ಈಗ ನಾನು ಬಸ್ಸಾರು ಅಂತಲೂ ಕರೀತಾರೆ ಇದಕ್ಕೆ ಇಲ್ಲಿ ಬೆಂಗಳೂರಲ್ಲಿ. ನಾವು ಉದ್ಕ ಅಂತ ಹೇಳ್ತೀವಿ. ಈ ಉದ್ಕಕ್ಕೆ ಮೊದಲಿಗೆ ನಾನು ಜೀರಿಗೆನ ಹಾಕ್ಕೊಂಡು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಇದನ್ನ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರಲ್ಲಿ ಕಾಯಿಯನ್ನು ರುಬ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಸೊಪ್ಪಿಗೂ ಕೂಡ ತೆಗೆದಿಟ್ಕೊಂಡಿದ್ದೆ. ಅದೇ ಒಂದು 3 ಸ್ಪೂನ್ನಷ್ಟು ಕೊಬ್ಬರಿ ತುರಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಹುರುಳಿಕಾಳು ಬೇಯಿಸಿರ್ತೀವಲ್ವ ಅದನ್ನು ಕೂಡ ಒಂದು 5 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ಆಮೇಲೆ ನಾವೇನು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಕೊಂಡಿರ್ತಕ್ಕಂಥ ಖಾರನ ನಾನು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಸೇರಿಸಿರಲಿಲ್ಲ. ಮೆಣಸಿನ್ಕಾಯಿ ಇದ್ದವರು ಮೆಣಸಿನ್ಕಾಯಿನ ನಾನು ಏನು ಈರುಳ್ಳಿ ಫ್ರೈ ಮಾಡಿದೆ ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ರುಬ್ಕೋಬೋದು. ಇಲ್ಲ ಅಂದರೆ ಖಾರದ ಪುಡಿ ಇದ್ದರೆ ಖಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು. ನಾನು ಖಾರದ ಪುಡಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಖಾರದ ಪುಡಿನ ಹುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೆಂಪುಗೆ ಕಲರ್ ಕೂಡ ಬರುತ್ತೆ. ಈಗ ನಾನು ಕಾಳಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಸಾಸಿವೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಕಾಳು ಒಗ್ಗರಣೆಗೆ ಈ ರೀತಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ಒಣಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಾಳಲ್ಲಿ ಸ್ವಲ್ಪ ನೀರಿರುತ್ತೆ. ಕಾಳನ್ನು ಹಿಂಡಿಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕು. ಹಿಂಡಿರೋ ನೀರನ್ನು ಕೂಡ ನಾವು ಸಾಂಬಾರಿಗೆ ಸೇರಿಸ್ಕೊಳ್ಬೋದು. ಆಮೇಲೆ ಈ ಕಾಳನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಒಣಗೊನೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಈ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಕೋಬಾರ್ದು, ಸ್ವಲ್ಪ ಮಟ್ಟಿಗೆ ಅದನ್ನು ಬಿಸಿ ಮಾಡ್ಕೊಳ್ಬೇಕಷ್ಟೇ. ಖಂಡಿತವಾಗಿಯೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.